ಎಲ್ಲರಿಗೂ ನಮಸ್ಕಾರ. ಜ್ಞಾನಾರಂಭ ಫಾರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ 2012ರಿಂದ 2023ವರೆಗೆ ನಡೆದಂತಹ ಕೆಸೆಟ್ ಪತ್ರಿಕೆ ಒಂದರಲ್ಲಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀರೋ ಅದಕ್ಕೆ ಉತ್ತರವನ್ನು ನೀಡುವಂತಹ ಸರಣಿಯನ್ನು ಪ್ರಾರಂಭಿಸಿದ್ವಿ. ಈಗಾಗಲೇ ಪಾರ್ಟ್ 1 ಮತ್ತು ಪಾರ್ಟ್ 2 ಅನ್ನು ಮಾಡಿದ್ದೀವಿ. ಸೊ ಇದರಲ್ಲಿ 2012ರಿಂದ 2017ರವರೆಗೆ ನಡೆದಂಥ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ನೀಡಿದ್ದೀವಿ. ಈ ಒಂದು ತರಗತಿಯಲ್ಲಿ ನಾವು 2018, 2020, 2021 ಮತ್ತು 2023ರಲ್ಲಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ. ಮೊದಲನೆಯ ಪ್ರಶ್ನೆ, ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಪ್ರದಾನಿಸಲ್ಪಟ್ಟಂತಹ ಪದವಿಗಳಿಗೆ ಸಮಾನತೆ ಅನುಮತಿಸುವಂತಹ ನೋಡಲ್ ಏಜೆನ್ಸಿ ಯಾವುದು? ವಿಚ್ ಈಸ್ ಎ ನೋಡಲ್ ಏಜೆನ್ಸಿ ಫಾರ್ ಗ್ರಾಂಟಿಂಗ್ ಈಕ್ವಲೆನ್ಸ್ ಟು ಡಿಗ್ರೀಸ್ ಅವಾರ್ಡೆಡ್ ಬೈ ಫಾರಿನ್ ಯೂನಿವರ್ಸಿಟೀಸ್? ಆಪ್ಷನ್ ಎ ಯುಜಿಸಿ, ಆಪ್ಷನ್ ಬಿ ನೀತಿ ಆಯೋಗ, ಆಪ್ಷನ್ ಸಿ ICSSR, ಆಪ್ಷನ್ ಡಿ AIU. ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಪ್ರದಾನಿಸಲ್ಪಟ್ಟಂತಹ ಪದವಿಗಳಿಗೆ ಸಮಾನತೆಯನ್ನು ಅನುಮತಿಸುವಂತಹ ನೋಡಲ್ ಏಜೆನ್ಸಿ ಯಾವುದಪ್ಪ ಅಂದರೆ AUI, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. ಇದು ನೋಡಲ್ ಏಜೆನ್ಸಿ ಫಾರ್ ಗ್ರಾಂಟಿಂಗ್ ಈಕ್ವಲೆನ್ಸ್ ಟು ಡಿಗ್ರೀಸ್ ಅವಾರ್ಡೆಡ್ ಬೈ ಫಾರಿನ್ ಯೂನಿವರ್ಸಿಟೀಸ್. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಇವುಗಳಲ್ಲಿ ಯಾವುದನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಆರಂಭಗೊಳಿಸಿದೆ? ವಿದ್ಯಾಲಕ್ಷ್ಮಿ ಇಸ್ ಎ ವೆಬ್ ಪೋರ್ಟಲ್ ಲಾಂಚ್ಡ್ ಬೈ ದ ಗವರ್ನಮೆಂಟ್ ಫಾರ್ ದ ಬೆನಿಫಿಟ್ ಆಫ್ ಸ್ಟೂಡೆಂಟ್ಸ್ ಸೀಕಿಂಗ್. ಆಪ್ಷನ್ ಎ ಉನ್ನತ ಶಿಕ್ಷಣ, ಹೈಯರ್ ಎಜುಕೇಶನ್, ಆಪ್ಷನ್ ಬಿ ಶಿಕ್ಷಕ ಶಿಕ್ಷಣ, ಟೀಚರ್ ಎಜುಕೇಶನ್, ಆಪ್ಷನ್ ಸಿ ಶೈಕ್ಷಣಿಕ ಸಾಲಗಳು, ಎಜುಕೇಶನಲ್ ಲೋನ್ಸ್, ಆಪ್ಷನ್ ಡಿ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನಗಳು. ಸೊ ಇಲ್ಲಿ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಅನ್ನು ಆರಂಭಗೊಳಿಸಿದೆ ಅಂತಂದ್ರೆ ಇದು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಶೈಕ್ಷಣಿಕ ಸಾಲಗಳಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಮೆಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ? ವಿಚ್ ಆಫ್ ದ ಫಾಲೋವಿಂಗ್ ಯೂನಿವರ್ಸಿಟಿ ಹ್ಯಾಸ್ ಅಡಾಪ್ಟೆಡ್ ದ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್? ಆಪ್ಷನ್ ಎ ಅಸ್ಸಾಂ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಪಾಂಡಿಚೇರಿ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ದೆಹಲಿ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಹೈದರಾಬಾದ್ ವಿಶ್ವವಿದ್ಯಾಲಯ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಯೂನಿವರ್ಸಿಟೀಸ್ ಹ್ಯಾಸ್ ಅಡಾಪ್ಟೆಡ್ ದ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಡೆಲ್ಲಿ ಯೂನಿವರ್ಸಿಟಿ. ದೆಹಲಿ ವಿಶ್ವವಿದ್ಯಾಲಯ ಮೆಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ. ನಂತರದ ಪ್ರಶ್ನೆ, ಭಾರತದ ಪ್ರಥಮ ಕಾರ್ಯತಃ ವಿಶ್ವವಿದ್ಯಾನಿಲಯ ಅಥವಾ ವಾಸ್ತವ ವಿಶ್ವವಿದ್ಯಾನಿಲಯ ಕಾರ್ಯಾಚರಣೆಗೊಂಡ ರಾಜ್ಯ? ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಕೇಮ್ ಆಫ್ ಇನ್? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸೊ ಇಲ್ಲಿ ಭಾರತದ ಪ್ರಥಮ ಕಾರ್ಯತಃ ವಿಶ್ವವಿದ್ಯಾಲಯ ಅಥವಾ ವಾಸ್ತವ ವಿಶ್ವವಿದ್ಯಾಲಯ ಕಾರ್ಯಾಚರಣೆಗೊಂಡಂತಹ ರಾಜ್ಯ ಯಾವುದಪ್ಪ ಅಂತಂದ್ರೆ ತಮಿಳುನಾಡು. ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಕೇಮ್ ಆಫ್ ಇನ್ ತಮಿಳುನಾಡು. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದವರು ಯಾರು? ಹೂ ಇನಾಗ್ರೇಟೆಡ್ ದ 103rd ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಟ್ ಮೈಸೂರ್? ಆಪ್ಷನ್ ಎ ಪ್ರಣಬ್ ಮುಖರ್ಜಿ, ಆಪ್ಷನ್ ಬಿ ಅಮಿತ್ ಅನ್ಸಾರಿ, ಆಪ್ಷನ್ ಸಿ ನರೇಂದ್ರ ಮೋದಿ, ಆಪ್ಷನ್ ಡಿ ಶ್ರೀಮತಿ ಸ್ಮೃತಿ ಇರಾನಿ. ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದವರು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿಯವರು. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಇವಾಗ 2024ರಲ್ಲಿ 109ನೇ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಡೆಯಿತು. ಸೊ ಅದು ಎಲ್ಲಿ ಯಾವ ಸ್ಥಳದಲ್ಲಿ ನಡೆಯಿತು ಅದನ್ನು ಉದ್ಘಾಟಿಸಿದವರು ಯಾರು ಅಂತ ನೋಡ್ಕೊಳ್ಳಿ. ಸೊ ಹಾಗೆ ಮುಂದೆ ಬರುವಂತ 2025ರ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಎಲ್ಲಿ ನಡೆಯುತ್ತೆ ಮತ್ತು ಅದನ್ನು ಉದ್ಘಾಟಿಸಿದವರು ಯಾರು ಅನ್ನೋದನ್ನು ಸಹ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಸೊ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತ ಒಂದು ಪ್ರಶ್ನೆಯಾಗಿದೆ. ನಂತರದ 2020ರಲ್ಲಿ ಕೇಳಲ್ಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ವಿಶೇಷ ಶಿಕ್ಷಣ ಕೋರ್ಸ್ಗಳು ಈ ಮಂಡಳಿಯ ನಿಯಂತ್ರಣಕ್ಕೊಳಪಟ್ಟಿವೆ. ಸ್ಪೆಷಲ್ ಎಜುಕೇಶನ್ ಕೋರ್ಸಸ್ ಆರ್ ಕಂಟ್ರೋಲ್ಡ್ ಬೈ? ಆಪ್ಷನ್ ಎ ಭಾರತೀಯ ವಿಶೇಷ ಶಿಕ್ಷಣ ಮಂಡಳಿ, ಸ್ಪೆಷಲ್ ಎಜುಕೇಶನ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಪುನರ್ವಸತಿ ಮಂಡಳಿ, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಮಂಡಳಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್, ಆಪ್ಷನ್ ಡಿ ಭಾರತೀಯ ವೈದ್ಯಕೀಯ ಮಂಡಳಿ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಇದರದ ಫುಲ್ ಫಾರ್ಮ್ ನೋಡ್ಕೊಂಡ್ಬಿಡಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಕೇಳಬಹುದು, ಇದನ್ನ ಹೇಳಲಿಕ್ಕೆ ಬರಲ್ಲ ಎಕ್ಸಾಮ್ ಅಲ್ಲಿ. ಸೊ ಇದ್ರ ಫುಲ್ ಫಾರ್ಮ್ ನೋಡೋದಾದ್ರೆ ಇಲ್ಲೇ ಇದೆ ಎಲ್ಲಾನು ಫುಲ್ ಫಾರ್ಮ್ ಇಂಗ್ಲಿಷ್ ಅಲ್ಲಿ. ಸೊ ಇದ್ರ ಕನ್ನಡದಲ್ಲಿದೆ.
ವಿಶೇಷ ಶಿಕ್ಷಣ ಕೋರ್ಸ್ಗಳು ಈ ಮಂಡಳಿಯ ನಿಯಂತ್ರಣಕ್ಕೆ ಒಳಪಟ್ಟಿವೆ ಅಂತಂದರೆ ಇದು ಭಾರತೀಯ ಪುನರ್ವಸತಿ ಮಂಡಳಿ, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಸ್ಪೆಷಲ್ ಎಜುಕೇಷನ್ ಕೋರ್ಸಸ್ ನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಗಣಕಯಂತ್ರ ಅಥವಾ ಕಂಪ್ಯೂಟರ್ಗಳನ್ನು ಉಪಯೋಗಿಸುವ ಕೌಶಲಗಳಲ್ಲಿ ನಗರ ಪ್ರದೇಶದ ಮತ್ತು ಗ್ರಾಮೀಣ ಶಿಕ್ಷಕರ ನಡುವಿನ ಅಂತರವನ್ನು ತೊಡೆದುಹಾಕಲು ಸರ್ಕಾರ ಪರಿಚಯಿಸಿದಂತಹ ಯೋಜನೆ. ದ ಸ್ಕೀಮ್ ಇಂಟ್ರೊಡ್ಯೂಸ್ಡ್ ಬೈ ದ ಗವರ್ನಮೆಂಟ್ ಟು ಬ್ರಿಡ್ಜ್ ದ ಗ್ಯಾಪ್ ಇನ್ ದ ಸ್ಕಿಲ್ಸ್ ಟು ಯೂಸ್ ಕಂಪ್ಯೂಟಿಂಗ್ ಡಿವೈಸಸ್ ಬೈ ದ ಅರ್ಬನ್ ಅಂಡ್ ರೂರಲ್ ಟೀಚರ್ಸ್. ಆಪ್ಷನ್ ಎ ರೂಸಾ, ಆಪ್ಷನ್ ಬಿ NME, ಆಪ್ಷನ್ ಸಿ NMIECT, ಆಪ್ಷನ್ ಡಿ NMECIT. ಸೊ ಇಲ್ಲಿ ಗಣಕಯಂತ್ರಗಳನ್ನು ಉಪಯೋಗಿಸುವಂತಹ ಕೌಶಲಗಳು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಶಿಕ್ಷಕರ ನಡುವಿನ ಅಂತರವನ್ನು ತೊಡೆದುಹಾಕಲು ಸರ್ಕಾರ ಪರಿಚಯಿಸಿದಂತಹ ಯೋಜನೆ ಯಾವುದಪ್ಪ ಅಂತಂದ್ರೆ ಇಲ್ಲಿ NMEICT ಆಗಬೇಕಿತ್ತು. ಸೊ ಇಲ್ಲಿ ಆಪ್ಷನ್ ನಲ್ಲಿ ಹದ್ಲು ಬದಲಾಗಿದೆ. ಸೊ ಇಲ್ಲಿ NMIECT ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ NM ಆದ್ಮೇಲೆ ಇ ಬರಬೇಕಿತ್ತು, ನಂತರದಲ್ಲಿ ಐ ಬರಬೇಕಿತ್ತು. ಸೊ ಹೀಗಾಗಿ ಇದರ ಒಂದು ಆಪ್ಷನ್ ರಾಂಗ್ ಆಗಿತ್ತು. ಸೊ ಹಾಗಾಗಿ ಇದಕ್ಕೆ ಗ್ರೇಸ್ ಅಂಕವನ್ನು ಕೊಟ್ಟಿದ್ದರು. ಸೊ ಇಲ್ಲಿ NMEICT ನ ಫುಲ್ ಫಾರ್ಮ್ ನ ನೋಡೋದಾದ್ರೆ ನ್ಯಾಷನಲ್ ಮಿಷನ್ ಎಜುಕೇಶನ್ ಥ್ರೂ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಆಗುತ್ತೆ. ಸೊ ಹಾಗಾಗಿ ಇದು ಗ್ರೇಸ್ ಅಂಕ ಬಂದಿತ್ತು. ಸೊ ಇದರಲ್ಲಿ ಸಿ ಹತ್ರ ಆಗುತ್ತೆ, ಬಟ್ ಇದು ಸಿ ಮತ್ತೆ ಡಿ ಎರಡೂ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಕಡೆ ಈ ಕಡೆ ಆಗಿದೆ. ಸೊ ಇಲ್ಲಿ ಆಪ್ಷನ್ ಕರೆಕ್ಟ್ ಆಗಿಲ್ಲ. NM ಆದ್ಮೇಲೆ ಇ ಬರಬೇಕು, ಆಮೇಲೆ ICT ಆಗಬೇಕು. ಸೊ ಹಾಗಾಗಿ ಇಲ್ಲಿ NME ಕರೆಕ್ಟ್ ಕೊಟ್ಟಿದ್ದಾರೆ, ಆದ್ರೆ CIT ಆಗಿದೆ. ಸೊ ಐ ಬಂದು ಈ ಕಡೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಇದು ಆಪ್ಷನ್ ರಾಂಗ್ ಇತ್ತು. ಸೊ ಹಾಗಾಗಿ ಇದಕ್ಕೆ ಗ್ರೇಸ್ ಅಂಕ ಸಿಕ್ಕಿದೆ. ನಂತರದ ಪ್ರಶ್ನೆ, ಜ್ಞಾನ ವಿಜ್ಞಾನ ವಿಮುಕ್ತಯೇ ಎಂಬ ಧ್ಯೇಯ ವಾಕ್ಯ ಹೊಂದಿದ ಸಂಸ್ಥೆ. ಜ್ಞಾನ ವಿಜ್ಞಾನ ವಿಮುಕ್ತಯೇ ಇಸ್ ದ ಮೋಟೋ ಆಫ್ ಆಪ್ಷನ್ ಎ IGNOU, ಆಪ್ಷನ್ ಬಿ ಜ್ಞಾನ ವಿಜ್ಞಾನ ಆಯೋಗ, ಆಪ್ಷನ್ ಸಿ ಮೈಸೂರು ವಿಶ್ವವಿದ್ಯಾಲಯ, ಆಪ್ಷನ್ ಡಿ UGC. ಜ್ಞಾನ ವಿಜ್ಞಾನ ವಿಮುಕ್ತಿ ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದಂಥ ಸಂಸ್ಥೆ ಯಾವುದು ಅಂತಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ UGC ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಇದೇ ರೀತಿ ಯಾವ್ಯಾವ ಕರ್ನಾಟಕದಲ್ಲಿರುವಂತಹ ವಿಶ್ವವಿದ್ಯಾಲಯಗಳು ಯಾವ್ಯಾವ ಧ್ಯೇಯ ವಾಕ್ಯವನ್ನು ಹೊಂದಿದೆ ಅನ್ನೋದನ್ನು ಒಂದ್ಸರಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಇರ್ಬೋದು, ಮೈಸೂರು ಯೂನಿವರ್ಸಿಟಿ ಇರ್ಬೋದು, ಈ ಮಂಗಳೂರು ಯೂನಿವರ್ಸಿಟಿ ಇರ್ಬೋದು. ಈ ಯೂನಿವರ್ಸಿಟಿಗಳಲ್ಲಿ ಯಾವ ಒಂದು ಧ್ಯೇಯ ವಾಕ್ಯವನ್ನು ಹೊಂದಿದೆ ಅದನ್ನು ಒಂದ್ ಕಡೆ ಬರ್ಕೊಳ್ಳಿ. ಅದನ್ನು ಅಂತ ಕೇಳ್ಬೋದಂತ ಎಕ್ಸ್ಪೆಕ್ಟ್ ಆದಂತಹ ಕ್ವಶನ್ಸ್ ಆಗಿದೆ. ನಂತರದ ಪ್ರಶ್ನೆ, ಕೇಂದ್ರ ಸರ್ಕಾರ 1989ನೇ ಇಸ್ವಿಯಲ್ಲಿ ಆರಂಭಿಸಿದಂತಹ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಹೆಸರು. ನೇಮ್ ದ ವುಮೆನ್ಸ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಇನ್ ದ ಇಯರ್ 1989. ಆಪ್ಷನ್ ಎ ಮಹಿಳಾ ಕಲ್ಯಾಣ, ಆಪ್ಷನ್ ಬಿ ಮಹಿಳಾ ಸಮಾಖ್ಯ, ಆಪ್ಷನ್ ಸಿ ಮಹಿಳಾ ಜಾಗೃತಿ, ಆಪ್ಷನ್ ಡಿ ಮಹಿಳಾ ಆಂದೋಲನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೇಂದ್ರ ಸರ್ಕಾರ 1989ನೇ ಇಸ್ವಿಯಲ್ಲಿ ಆರಂಭಿಸಿದಂತಹ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಮಹಿಳಾ ಸಮಾಖ್ಯ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನಂತರದ 2020ರ ಕೊನೆಯ ಪ್ರಶ್ನೆ, ಇಲ್ಲಿ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಿ ಸಮಿತಿಗಳನ್ನು ಮತ್ತೆ ಆಪ್ಷನ್ ಬಿ ಅಲ್ಲಿ ಅದಕ್ಕೆ ಹೊಂದಾಣಿಕೆಯಾದಂತಹ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಪಟ್ಟಿ 1ರಲ್ಲಿ ಶ್ಯಾಮ್ ಪಿತ್ರೋಡ್ ಸಮಿತಿ, ಆಪ್ಷನ್ ಬಿ ಅಲ್ಲಿ ಜ್ಞಾನಂ ಸಮಿತಿ, ಸಿ ಯಶ್ಪಾಲ್ ಸಮಿತಿ, ಡಿ ಶರ್ಮಾ ಸಮಿತಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 1ರಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ CHER 1500 ವಿಶ್ವವಿದ್ಯಾಲಯಗಳು, ಆಪ್ಷನ್ 3ರಲ್ಲಿ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ, ಆಪ್ಷನ್ 4ರಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳ ರಾಷ್ಟ್ರೀಯ ಆಯೋಗ ಅಂತೇಳಿ ಕೊಟ್ಟಿದ್ದಾರೆ. ಇದನ್ನ ಇಂಗ್ಲಿಷ್ ಅಲ್ಲಿ ನೀವು ನೋಡ್ಕೊಬಹುದು. ಶ್ಯಾಮ್ ಪಿತ್ರೋಡ್ ಕಮಿಟಿ, ಜ್ಞಾನಂ ಕಮಿಟಿ, ಯಶ್ಪಾಲ್ ಕಮಿಟಿ, ಶರ್ಮಾ ಕಮಿಟಿ, CHER 1500 ಯೂನಿವರ್ಸಿಟೀಸ್, ISER, NCHER. ಸೊ ಇಲ್ಲಿ ಹೊಂದಾಣಿಕೆಯಾಗುವಂಥದ್ದು ನೋಡೋದಾದ್ರೆ ನಾವು ಶ್ಯಾಮ್ ಪಿತ್ರೋಡ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ 1500 ವಿಶ್ವವಿದ್ಯಾಲಯಗಳು. ಸೊ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಇಲ್ಲಿದೆ. ನಂತರದ ಜ್ಞಾನಂ ಸಮಿತಿ ಬಂದು ಇದು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಿದೆ. ನಂತರ ಯಶ್ಪಾಲ್ ಸಮಿತಿ ಬಂದು ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗಕ್ಕೆ ಸಂಬಂಧಪಟ್ಟಿದೆ. ಹಾಗೆ ಶರ್ಮಾ ಸಮಿತಿ ಬಂದು ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟಿದೆ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗುತ್ತೆ. ಇದಿಷ್ಟು ಕೂಡ 2020ರಲ್ಲಿ ಕೇಳಲ್ಪಟ್ಟಂತಹ ಹೈಯರ್ ಎಜುಕೇಶನ್ ನಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವಾಗಿತ್ತು. ನಂತರದ 2021ರಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ. ಮೊದಲನೇ ಪ್ರಶ್ನೆ, ಕೆಳಗೆ 2 ವಾಕ್ಯಗಳಿವೆ, ಒಂದನ್ನು ಪ್ರತಿಪಾದನೆ
ಎ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಸೂಚಿಸಲಾಗಿದೆ. ಪ್ರತಿಪಾದನೆ ಎ. ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಆಲೋಚನಾ ಅರ್ಹತೆಗಳನ್ನು ಬೆಳೆಸುವುದೇ ಉನ್ನತ ಶಿಕ್ಷಣದ ಉದ್ದೇಶವಾಗಿದೆ. ಕಾರಣ ಅವರ ಸಾಮರ್ಥ್ಯಗಳು ಉದ್ಯೋಗ ನಿಯೋಜನೆಯನ್ನು ಖಚಿತಪಡಿಸುತ್ತವೆ. ಈ ಮೇಲಿನ ಹೇಳಿಕೆಗಳ ಸಂದರ್ಭದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ಸಂಕೇತಗಳು. ಆಪ್ಷನ್ ಎ ಮತ್ತು ಆರ್ ಗಳೆರಡು ಸತ್ಯ ಮತ್ತು ಆರ್ ಎಂಬುದು ಎಂಬುದರ ಸಮರ್ಪಕ ವಿವರಣೆಯಾಗಿದೆ. ಬಿ. ಎ ಮತ್ತು ಆರ್ ಗಳೆರಡು ಸತ್ಯ ಆದರೆ ಆರ್ ಎಂಬುದು ಎನ ಸಮರ್ಪಕ ವಿವರಣೆಯಲ್ಲ. ಆಪ್ಷನ್ ಸಿ. ಎ ಎಂಬುದು ಸತ್ಯ ಆದರೆ ಆರ್ ಎಂಬುದು ಸುಳ್ಳು. ಆಪ್ಷನ್ ಡಿ. ಎ ಎಂಬುದು ಸುಳ್ಳು ಆದರೆ ಆರ್ ಎಂಬುದು ಸತ್ಯ. ಅದೇ ರೀತಿ ಇಂಗ್ಲಿಷಲ್ಲಿ ನಾವು ನೋಡೋದಾದ್ರೆ ಕ್ವಶನ್ ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್. ಒನ್ ಇಸ್ ಲೇಬಲ್ಡ್ ಆಸ್ ಅಸರ್ಷನ್ ಎ ಅಂಡ್ ದ ಅದರ್ ಲೇಬಲ್ಡ್ ಆಸ್ ರೀಸನ್. ಅಸರ್ಷನ್ ಎ. ದ ಪರ್ಪಸ್ of higher education is to promote critical and creative thinking abilities among students. Reason their abilities ensure job placements. In the context of the above statements, which of the following is correct? Quotes A. Both A and R true and R is correct explanation of A. Option B. Both A and R is true but R is not the correct explanation of A. Option C. A is true but R is false. Option D. A is false but R is true. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಆಲೋಚನಾ ಅರ್ಹತೆಗಳನ್ನು ಬೆಳೆಸುವುದು ಉನ್ನತ ಶಿಕ್ಷಣದ ಉದ್ದೇಶವಾಗಿದೆ. ಇದು ಕೂಡ ಸರಿಯಾಗಿದೆ. ಮತ್ತೆ ಅವರ ಸಾಮರ್ಥ್ಯಗಳು ಉದ್ಯೋಗ ನಿಯೋಜನೆಯನ್ನು ಖಚಿತಪಡಿಸುತ್ತವೆ. ಇದು ಕೂಡ ಸರಿಯಾಗಿದೆ. ಬಟ್ ಇಲ್ಲಿ ಎ ಮತ್ತು ಆರ್ ಗಳೆರಡೂ ಸತ್ಯ ಆದರೆ ಆರ್ ಎಂಬುದು ಎ ಎಂಬುದರ ಸಮರ್ಪಕ ವಿವರಣೆಯಾಗಿಲ್ಲ. ಅವರ ಸಾಮರ್ಥ್ಯಗಳು ಉದ್ಯೋಗದ ನಿಯೋಜನೆಯನ್ನು ಖಚಿತಪಡಿಸುತ್ತವೆ ಅನ್ನೋದು ಇದು ಹೇಳಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಎ ಮತ್ತು ಆರ್ ಗಳೆರಡೂ ಸತ್ಯ ಆದರೆ ಆರ್ ಎಂಬುದು ಎ ಎಂಬುದರ ಸಮರ್ಪಕ ವಿವರಣೆಯಾಗಿಲ್ಲ. ಸೊ ಹಾಗಾಗಿ ಬೋತ್ ಎ ಅಂಡ್ ಆರ್ ಇಸ್ ಟ್ರೂ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆಗುತ್ತೆ. ನಂತರದ ಪ್ರಶ್ನೆ ಡ್ಯಾಶ್ ಮೂಲಕ ಮೌಲ್ಯ ಶಿಕ್ಷಣವನ್ನು ನೀಡುವುದೇ ಉತ್ತಮ ಮಾರ್ಗವಾಗಿದೆ. ದ ಬೆಸ್ಟ್ ವೇ ಆಫ್ ಪ್ರೊವೈಡಿಂಗ್ ವ್ಯಾಲ್ಯೂ ಎಜುಕೇಶನ್ ಇಸ್ ಥ್ರೋ. ಆಪ್ಷನ್ ಎ. ಆಧ್ಯಾತ್ಮಿಕ ಪಠ್ಯಗಳ ಮೇಲಿನ ಚರ್ಚೆಗಳು. ಡಿಸ್ಕಷನ್ ಆನ್ ಸ್ಪಿರಿಚುಯಲ್ ಟೆಕ್ಸ್ಟ್. ಮೌಲ್ಯಗಳ ಮೇಲಿನ ಉಪನ್ಯಾಸಗಳು ಅಥವಾ ಚರ್ಚೆಗಳು. ಲೆಕ್ಚರ್ಸ್ ಡಿಸ್ಕಷನ್ ಆನ್ ವ್ಯಾಲ್ಯೂಸ್. ಆಪ್ಷನ್ ಸಿ. ಮೌಲ್ಯಗಳ ಮೇಲೆ ವಿಚಾರ ಸಂಕಿರಣಗಳು ಅಥವಾ ವಿಚಾರಗೋಷ್ಠಿ. ಸೆಮಿನಾರ್ಸ್ ಆರ್ ಸಿಂಪೋಸಿಯ ಆನ್ ವ್ಯಾಲ್ಯೂಸ್. ಆಪ್ಷನ್ ಡಿ. ಮೌಲ್ಯಗಳ ಮೇಲೆ ಮಾರ್ಗದರ್ಶನ ಅಥವಾ ಪರ್ಯಾಲೋಚನಾ ಸಭೆಗಳು. ಮಾನಿಟರಿಂಗ್ ರಿಫ್ಲೆಕ್ಟಿವ್ ಸೆಷನ್ಸ್ ಆನ್ ವ್ಯಾಲ್ಯೂಸ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮೌಲ್ಯಗಳ ಮೇಲಿನ ಮಾರ್ಗದರ್ಶನ ಅಥವಾ ಪರ್ಯಾಲೋಚನಾ ಸಭೆಗಳ ಮೂಲಕ ಮೌಲ್ಯ ಶಿಕ್ಷಣವನ್ನು ನೀಡುವುದೇ ಉತ್ತಮ ಮಾರ್ಗವಾಗಿದೆ. ಮೆಂಟರಿಂಗ್ ಆರ್ ರಿಫ್ಲೆಕ್ಟಿವ್ ಸೆಷನ್ಸ್ ಆನ್ ವ್ಯಾಲ್ಯೂಸ್. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ನಂತರದ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು NEP 2020 ಪ್ರಮುಖ ಲಕ್ಷಣವಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಸೈಲೆಂಟ್ ಫೀಚರ್ಸ್ ಆಫ್ NEP 2020. ಆಪ್ಷನ್ ಎ. ಗ್ರೇಡ್ 3ರಿಂದ ಎಲ್ಲ ವಿದ್ಯಾರ್ಥಿಗಳು ತಳಮಟ್ಟದ ಸಾಕ್ಷರತೆ ಮತ್ತು ಗಣಿತಜ್ಞತೆಯಲ್ಲಿ ಸಾಧಿಸುವುದಕ್ಕೆ ಹೆಚ್ಚಿನ ಆದ್ಯತೆ. ಹೈಯೆಸ್ಟ್ ಪ್ರಿಯಾರಿಟಿ ಟು ಅಚೀವಿಂಗ್ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮೆರಸಿ ಬೈ ಆಲ್ ಸ್ಟೂಡೆಂಟ್ಸ್ ಬೈ ಗ್ರೇಡ್ 3. ಆಪ್ಷನ್ ಬಿ. ತಮ್ಮ ಕಲಿಕಾ ಉದ್ದೇಶ ಮತ್ತು ಕಾರ್ಯಕ್ರಮಗಳ ಆಯ್ಕೆಯಲ್ಲಿ ಶಿಕ್ಷಣಾರ್ಥಿಗಳ ನಮ್ಯತೆ. ಲರ್ನರ್ಸ್ ಫ್ಲೆಕ್ಸಿಬಿಲಿಟಿ ಟು ಚೂಸ್ ದೇರ್ ಲರ್ನಿಂಗ್ಸ್ ಆಬ್ಜೆಕ್ಟಿವ್ಸ್ ಅಂಡ್ ಪ್ರೋಗ್ರಾಮ್ಸ್. ಆಪ್ಷನ್ ಸಿ. ಕಲಿಸುವಿಕೆ ಮತ್ತು ಕಲಿಕೆಯಲ್ಲಿ ಬಹುಭಾಷಿಕತೆ ಮತ್ತು ಭಾಷಾಶಕ್ತಿಯನ್ನು ಉತ್ತೇಜಿಸುವುದು. ಪ್ರಮೋಟಿಂಗ್ ಮಲ್ಟಿ ಲಿಂಗ್ವಾಲಿಸಮ್ ಅಂಡ್ ಪವರ್ ಆಫ್ ಲ್ಯಾಂಗ್ವೇಜ್ ಇನ್ ಟೀಚಿಂಗ್ ಬೈ ಅಂಡ್ ಲರ್ನಿಂಗ್. ಆಪ್ಷನ್ ಡಿ. ಕಲಿಕಾ ನಿಯಮಿತವಾಗಿ ರಚನಾತ್ಮಕ ಮೌಲ್ಯಮಾಪನಕ್ಕಿಂತ ಸಾರಾಂಶ ಮೌಲ್ಯಮಾಪನಕ್ಕೆ ಗಮನ ಹರಿಸುವುದು. ಫೋಕಸ್ ಆನ್ ಸಮ್ಮೇಟಿವ್ ಅಸೆಸ್ಮೆಂಟ್ ರಾದರ್ ದೆನ್ ದ ರೆಗ್ಯುಲರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಗ್ರೇಡ್ 3ರಿಂದ ಎಲ್ಲ ವಿದ್ಯಾರ್ಥಿಗಳು ತಳಮಟ್ಟದ ಸಾಕ್ಷರತೆ ಮತ್ತು ಗಣಿತಜ್ಞತೆಯಲ್ಲಿ ಸಾಧಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು. ಇದು ಕೂಡ ಸರಿಯಿದೆ ಲಕ್ಷಣ. ಹಾಗೆ ತಮ್ಮ ಕಲಿಕಾ ಉದ್ದೇಶ ಮತ್ತು ಕಾರ್ಯಕ್ರಮಗಳ ಆಯ್ಕೆಯಲ್ಲಿ ಶಿಕ್ಷಣಾರ್ಥಿಗಳ ನಮ್ಯತೆಯನ್ನು ಒದಗಿಸಬೇಕು. ಇದು ಕೂಡ ಕರೆಕ್ಟ್ ಇದೆ. ಕಲಿಸುವಿಕೆ ಮತ್ತು ಕಲಿಕೆಯಲ್ಲಿ ಬಹುಭಾಷಿಕತೆ ಮತ್ತು ಭಾಷಾಶಕ್ತಿಯನ್ನು ಉತ್ತೇಜಿಸುವುದು. ಇದು ಸರಿಯಿದೆ. ಕಲಿಕಾ ನಿಯಮಿತವಾದ ರಚನಾತ್ಮಕ ಮೌಲ್ಯಮಾಪನಕ್ಕಿಂತ ಸಾರಾಂಶ ಮೌಲ್ಯಮಾಪನಕ್ಕೆ ಗಮನ ಹರಿಸುವುದು. ಸೊ ಇದು ರಾಂಗ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಇಲ್ಲಿ NEP 2020 ಪ್ರಮುಖ ಲಕ್ಷಣವಲ್ಲ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಎ, ಬಿ ಮತ್ತೆ ಸಿ ಇವು 3 ಕೂಡ ಲಕ್ಷಣ ಆಗಿದೆ. ಬಟ್ ಡಿ ಇಲ್ಲಿ ಅದರ ಲಕ್ಷಣ ಅಲ್ಲ. ಫೋಕಸ್ ಆನ್ ಸಮ್ಮೇಟಿವ್ ಅಸೆಸ್ಮೆಂಟ್ ರಾದರ್ ದೆನ್ ದ ರೆಗ್ಯುಲರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಫಲಶ್ರುತಿ ಅಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಪ್ರಾಡಕ್ಟ್ ಆಫ್ ಪ್ರಧಾನಮಂತ್ರಿ ಮುದ್ರಾ ಯೋಜನಾ? ಆಪ್ಷನ್ ಎ ಶಿಶು. ಆಪ್ಷನ್ ಬಿ ನಾರಿ. ಆಪ್ಷನ್ ಸಿ ಕಿಶೋರ್. ಆಪ್ಷನ್ ಡಿ ತರುಣ್. ಈ ಕೆಳಗಿನಲ್ಲಿ ಯಾವುದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಫಲಶ್ರುತಿ ಅಲ್ಲ ಅಂತಂದ್ರೆ ನಾರಿ ಅಂತಕ್ಕಂಥದ್ದು
ಮುದ್ರಾ ಯೋಜನೆಯ ಫಲಶ್ರುತಿಯಲ್ಲ. ಸೊ ಈ ಮುದ್ರಾ ಯೋಜನೆಯಲ್ಲಿ ಯಾವ್ದಾದ್ರು ಬರುತ್ತೆ ಅಂದರೆ ಶಿಶು, ಕಿಶೋರ್ ಮತ್ತು ತರುಣ್ ಅಂತಕ್ಕಂಥದ್ದು ಈ ಯೋಜನೆಯಲ್ಲಿ ಮುದ್ರಾ ಯೋಜನೆಯಲ್ಲಿ ಬರುತ್ತೆ. ಬಟ್ ನಾರಿ ಅಂತಕ್ಕಂಥದ್ದು ಬರಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. NIRF ಎಂದರೆ NIRF ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಇಂಟಿಗ್ರೇಟೆಡ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಆಪ್ಷನ್ ಸಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರಿಸರ್ಚ್ ಫ್ರೇಮ್ವರ್ಕ್. ಆಪ್ಷನ್ ಡಿ ನ್ಯಾಷನಲ್ ಇಂಟಿಗ್ರೇಟೆಡ್ ರಿಸರ್ಚ್ ಫ್ರೇಮ್ವರ್ಕ್. NIRF ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇಂಟಿಗ್ರೇಟೆಡ್ ಆರ್ ಇನ್ಸ್ಟಿಟ್ಯೂಷನಲ್ ಅನ್ನೋದಕ್ಕಂತನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಈಗಾಗಲೇ NIRF 2023-24 ಸಾಲಿನ ರ್ಯಾಂಕಿಂಗ್ ಅನ್ನ ಪ್ರಕಟಿಸಿದೆ. ಅದನ್ನು ಕೂಡ ನಾವು ನಮ್ಮ ಎವರ್ಗ್ರೀನ್ ಎಕನಾಮಿಕ್ಸ್ ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ಹಾಕಿದ್ದೀವಿ. ನಂಬರ್ 1ನೇ ಸ್ಥಾನದಲ್ಲಿ ಯಾವುದಿದೆ ಅಂತ. ಸೊ ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ NIRFನ ವಿಸ್ತೃತ ರೂಪವನ್ನು ನೋಡ್ಕೊಳ್ಳಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಇದು ಕೂಡ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. ಇದಿಷ್ಟು ಕೂಡ 2021ಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಉತ್ತರ ಆಗಿತ್ತು. ಕೊನೆಯದಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ 2023ರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ನೋಡೋಣ ಬನ್ನಿ. ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ? ಬಿಹಾರದಲ್ಲಿ ಯಾವ ಯೂನಿವರ್ಸಿಟಿ ಇತ್ತು ಅಂತಂದ್ರೆ ಪ್ರಾಚೀನದಲ್ಲಿ ನಳಂದ, ಆಪ್ಷನ್ ಎ. ಆಪ್ಷನ್ ಬಿ ತಕ್ಷಶಿಲಾ, ಆಪ್ಷನ್ ಸಿ ಉಜ್ಜಯಿನಿ, ಆಪ್ಷನ್ ಡಿ ವಾರಣಾಸಿ. Which ancient center of learning is often considered the world first university and was located in present-day Bihar? Option A Nalanda, option B Takshila, option C Ujjaini, option D Varanasi. ಬಿಹಾರದಲ್ಲಿ ಪ್ರಾಚೀನ ಕಲಿಕಾ ಕೇಂದ್ರವಾಗಿದ್ದದ್ದು ಯಾವುದು ಅಂದರೆ ನಳಂದ ವಿಶ್ವವಿದ್ಯಾನಿಲಯ. ಸೊ ಹಾಗಾಗಿ ನಳಂದ ಯೂನಿವರ್ಸಿಟಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ ಆಗುತ್ತೆ. ನಂತರದ ಪ್ರಶ್ನೆ, ಭಾರತದಲ್ಲಿ ಪೌರ್ವಾತ್ಯ ಓರಿಯೆಂಟಲ್ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು? ಆಪ್ಷನ್ ಎ ಮುಖ್ಯವಾಹಿನಿಯ ಶೈಕ್ಷಣಿಕ ವಿಭಾಗಗಳಿಗೆ ಒತ್ತು ನೀಡುವುದು. ಆಪ್ಷನ್ ಬಿ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವುದು. ಆಪ್ಷನ್ ಸಿ ಅಂತರ್ಶಿಕ್ಷೀಯ ಅಧ್ಯಯನಗಳನ್ನು ಉತ್ತೇಜಿಸುವುದು. ಆಪ್ಷನ್ ಡಿ ಆಧುನಿಕ ತಾಂತ್ರಿಕ ಪ್ರಗತಿಯನ್ನು ಅಳವಡಿಸಿಕೊಳ್ಳುವುದು. ಇದೇ ಕ್ವಶನ್ ಅನ್ನು ಇಂಗ್ಲಿಷ್ ನೋಡೋದಾದ್ರೆ, ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ? ಆಪ್ಷನ್ ಎ ಎಂಫಸೈಸಿಂಗ್ ಮೇನ್ ಸ್ಟ್ರೀಮ್ academic disciplines. Option B preserving traditional arts and culture. Option C promoting interdisciplinary studies. Option D incorporating modern technological advancement. ಸೊ ಇಲ್ಲಿ ಭಾರತದಲ್ಲಿ ಪೌರ್ವಾತ್ಯ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು ಅಂತಂದ್ರೆ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನ ರಕ್ಷಿಸುವುದೇ ಒಂದು ಪೌರ್ವಾತ್ಯ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನವಾಗಿರುತ್ತೆ. ಸೊ ಹಾಗಾಗಿ ಪ್ರಿಸರ್ವಿಂಗ್ ಟ್ರೆಡಿಷನಲ್ ಆರ್ಟ್ಸ್ ಅಂಡ್ ಕಲ್ಚರ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ ಆಗುತ್ತೆ. ನಂತರದ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾರದು? ವಿಚ್ ಅಮಾಂಗ್ ದ ಫಾಲೋವಿಂಗ್ ಕೆನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಶನ್? ಆಪ್ಷನ್ ಎ ಅಂಗಸಂಸ್ಥೆ ಕಾಲೇಜುಗಳು, ಅಫಿಲಿಯೇಟೆಡ್ ಕಾಲೇಜ್. ಆಪ್ಷನ್ ಬಿ ಬಿಸಿನೆಸ್ ಶಾಲೆಗಳು, ಆಪ್ಷನ್ ಬಿಸಿನೆಸ್ ಸ್ಕೂಲ್ಸ್. ಆಪ್ಷನ್ ಸಿ ನರ್ಸಿಂಗ್ ಶಾಲೆಗಳು, ನರ್ಸಿಂಗ್ ಸ್ಕೂಲ್ಸ್. ಆಪ್ಷನ್ ಡಿ ಪಾಲಿಟೆಕ್ನಿಕ್ಸ್. ಸೊ ಹಾಗಾಗಿ ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾರದು ಯಾವುದು ಅಂತಂದರೆ ಅಂಗಸಂಸ್ಥೆ ಕಾಲೇಜುಗಳು, ಅಫಿಲಿಯೇಟೆಡ್ ಕಾಲೇಜ್. ಇದು ಬಂದು ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಶನ್. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆಂದು ವಿವರಿಸಬಹುದು? ಆಪ್ಷನ್ ಎ ಅಂಗ ಸಂಸ್ಥೆ ವಿಶ್ವವಿದ್ಯಾಲಯ. ಆಪ್ಷನ್ ಬಿ ಆಲ್ಫಾ ವಿಶ್ವವಿದ್ಯಾಲಯ. ಆಪ್ಷನ್ ಸಿ ಮೆಟಾ ವಿಶ್ವವಿದ್ಯಾಲಯ. ಆಪ್ಷನ್ ಡಿ ಏಕೀಕೃತ ವಿಶ್ವವಿದ್ಯಾಲಯ. ಎ ಯೂನಿವರ್ಸಿಟಿ ದಟ್ ಶೇರ್ಸ್ ಲರ್ನಿಂಗ್ ರಿಸೋರ್ಸಸ್ with different universities can be described as affiliating university. Option B ಆಲ್ಫಾ ಯೂನಿವರ್ಸಿಟಿ. ಆಪ್ಷನ್ ಸಿ ಮೆಟಾ ಯೂನಿವರ್ಸಿಟಿ. ಆಪ್ಷನ್ ಡಿ ಯೂನಿಫೈಡ್ ಯೂನಿವರ್ಸಿಟಿ. ಸೊ ಹಾಗಾಗಿ ಇಲ್ಲಿ ವಿವಿಧ ವಿಶ್ವವಿದ್ಯಾಲಯದೊಂದಿಗೆ ಕಲಿಕಾ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಂಥ ವಿಶ್ವವಿದ್ಯಾಲಯವನ್ನು ನಾವು ಮೆಟಾ ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯೂನಿವರ್ಸಿಟೀಸ್ ದಟ್ ಶೇರ್ಸ್ ಲರ್ನಿಂಗ್ ರಿಸೋರ್ಸಸ್ ವಿತ್ ಡಿಫರೆಂಟ್ ಯೂನಿವರ್ಸಿಟೀಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಮೆಟಾ ಯೂನಿವರ್ಸಿಟಿ. ನಂತರದ ಈ ಒಂದು ಪ್ರಶ್ನೆ ಪತ್ರಿಕೆಯ ಹೈಯರ್ ಎಜುಕೇಶನ್ ಸಿಸ್ಟಮ್ನ ಕೊನೆಯ ಪ್ರಶ್ನೆ, ನ್ಯಾಕ್ ಎನ್ನುವುದು ಆಪ್ಷನ್ ಎ ಗುರುತಿಸುವಂತಹ ಸಂಸ್ಥೆ. ನ್ಯಾಕ್ ಈಸ್ ಆನ್ ರೆಕಗ್ನೈಸಿಂಗ್ ಬಾಡಿ. ಆಪ್ಷನ್ ಬಿ ಮಾನ್ಯತೆ ನೀಡುವಂಥ ಸಂಸ್ಥೆ. ಅಕ್ರಿಡೇಟಿಂಗ್ ಬಾಡಿ. ಆಪ್ಷನ್ ಸಿ ಅಫಿಲಿಯೇಟಿಂಗ್ ಬಾಡಿ. ಆಪ್ಷನ್ ಡಿ ಆಡಿಟಿಂಗ್ ಬಾಡಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಾನ್ಯತೆ ನೀಡುವಂತಹ ಒಂದು ಸಂಸ್ಥೆ. ನ್ಯಾಕ್ ಎನ್ನುವುದು ಗುರುತಿಸುವಂತಹ ಸಂಸ್ಥೆ, ಮಾನ್ಯತೆ ನೀಡುವ ಸಂಸ್ಥೆ, ಅಂಗಸಂಸ್ಥೆ, ಲೆಕ್ಕ ಪರಿಶೋಧನಾ ಅಥವಾ ಆಡಿಟಿಂಗ್ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ನ್ಯಾಕ್ ಎನ್ನುವುದು ಒಂದು ಮಾನ್ಯತೆ ನೀಡುವಂತಹ ಸಂಸ್ಥೆಯಾಗಿದೆ. ನ್ಯಾಕ್ ಇಸ್ ಎ ಆರ್ ಆನ್ ಅಕ್ರಿಡೇಟಿಂಗ್ ಬಾಡಿ. ಸೊ ಹಾಗಾಗಿ ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇವಿಷ್ಟು ಕೂಡ ಹೈಯರ್ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರ ಆಗಿತ್ತು. ನಂತರದ ತರಗತಿಯಲ್ಲಿ ನಾವು
ಲಾಜಿಕಲ್ ರೀಸನಿಂಗ್ ಮತ್ತು ಕಾಂಪ್ರಿಹೆನ್ಷನ್ ಮತ್ತು ಡೇಟಾ ಇಂಟರ್ಪ್ರಿಟೇಷನಲ್ಲಿ ಯಾವೆಲ್ಲ ಪ್ರಮುಖವಾಗಿ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಆಗಿ ಕೇಳಿದ್ರು ಅದ್ರ ಬಗ್ಗೆ ಹೇಳ್ತೀವಿ. ಇವಿಷ್ಟು ಕೂಡ ನಮ್ಮ ತರಗತಿಗೆ ಸಂಬಂಧಪಟ್ಟಂಥ ವಿಚಾರವಾಗಿತ್ತು. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.